ಇವತ್ತೇನಾಯ್ತು ಗೊತ್ತಾ, ನಮ್ಮ ಅಮ್ಮ ಬಿದ್ರು. ಅಮ್ಮ ಅಂತ ಇದೀನಿ. ಮೆಣಸಿನಕಾಯಿ ಸೇರಿಸಿ ಒಟ್ಟಿಗೆ ಹಿಂಗೆ ಸುಡ್ತಾ ಇದ್ದೀರಾ? ಕೈ ಕೊಚ್ಚು ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕ ವಯಸ್ಸು ನೆನ್ಪು ಬರ್ತೈತೆ. ಏನಿದೆ ಶೇಡ್ಸ್ ಹಾಕೊಂಡು ಅಪ್ಪ ಸರಿ ಮಾಡ್ಕೊಳ್ಳೋದು ನೋಡು. ಸ್ಮೆಲ್ ಹೆಂಗ್ ಗಮ್ಮತ್ತಿದೆ ಗೊತ್ತಾ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಆ್ಯಕ್ಚುಲಿ ಈಗ ರೋಡಿಂದಲೇ ವೆಲ್ಕಮ್ ಮಾಡ್ತಿರೋದು ಏನಕ್ಕೆ ಅಂತಂದರೆ, ಮನಸ್ಸಿನಲ್ಲಿ ದೇಹದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದು ಒಂದೇ ಪರಿಹಾರ ದೇವರು. ಸೊ ಒಂದು ಟೆಂಪಲ್ಗೆ ಹೋಗ್ಬರೋಣ ಅಂತ. ಮೇಲ್ಗಡೆ ಮನೆ ಪಾಪು. ಹಲೋ, ನೀನು ಇಲ್ಲೇ ಇದೆಯಾ? ಕಾಣಿಸಿಲ್ಲ. ಹಲೋ, ಹಾಯ್. ಏನದು ಮೂತಿ? ಓ, ನೀಗಾರ ಸ್ನಾನ ಮಾಡಿಲ್ಲ ನೀವು? ನೀವು ಮಾಡ್ಬಿಟ್ಟಿದ್ದೀರಾ ಅಂತ. ಅಯ್ಯೋ ಛೇ, ಏನಕ್ಕೆ ನೀವು ಯಾರು ಸ್ನಾನ ಮಾಡಿಲ್ಲ? ಛೇ 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 ಛೇ. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಮ್ಮ? ಅಕ್ಕಿ ರೊಟ್ಟಿ. ಇದು ಮಾಮೂಲಿ ಸಿಕ್ಲಿಲ್ಲ ಕಣವ, ಹುಡುಕಿ ಸಾಕಾಯ್ತು. ಆಮೇಲೆ ಸಿಕ್ತು. ನಮ್ಮ ಅತ್ತೆ ರವೆ ರೊಟ್ಟಿನ ಸಕ್ಕತ್ತಾಗಿ ಮಾಡ್ತಾರೆ. ಅಕ್ಕಿ ರೊಟ್ಟಿ ನೆನ್ನೆ ನೋಡಿದ್ರೆ ಪೊಂಗಲ್ನ ಚಿತ್ರಾನ್ನ ಅಂದೆ, ರವೆ ರೊಟ್ಟಿನ ಅಕ್ಕಿ ರೊಟ್ಟಿನಾಗೆ ರವೆ ರೊಟ್ಟಿ. ಬಟ್ ನೋಡಕ್ಕೆ ರವೆ ರೊಟ್ಟಿ ಥರ ತುಪ್ಪ ಹಾಕಿ ಅವ್ರಿಗೆ ನೋಡೋಕ್ಕೆ ರವೆ ರೊಟ್ಟಿ ಥರ ಕಾಣಿಸ್ತು ಕಣೆ, ಅದಕ್ಕೆ ನಾನು ಅಂದೆ. ಸರಿ ಓಕೆ ಬಿಡು, ಕೆನ್ನಕ್ಕೆ ಹಾಕಿದ್ದೀನಿಲ್ಲ. ಏನದು ಏನು ಮಾಡ್ತಾ ಇದ್ದೆ ಪಾಪ? ನಿನ್ನೆ ವೀಡಿಯೋದು ಟ್ರೈಲರ್ ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ಪಾಪ. ಹೆಂಗೆ ಗುಡಾಸಂಗೆ ಗೊತ್ತಾ ಪಾಪ. ಏನು ಸರಿ, ಆ ಟ್ರೈಲರ್ ತೋರಿಸ್ಕೊಂಡ್ಬಿಡ್ತೀನಿ. ಹಿಂಗೆಲ್ಲ ಕಣ ಅದು ನನಗೆ. ನೆತ್ತಿಲ್ ಕೂರಿಸಿ ಕುತ್ಕೊಳ್ತಾನೆ. ಇವತ್ತಿನ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ. ಹಾಂ, ಪಪ್ಪಂದದು ನಾವು. ಓಕೆ, ಒಂಚೂರು ಕೊಡಿ. ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ಸರಿ ತಗೋ, ಫಸ್ಟ್ ನೀನು ಕೈ ಇಟ್ಕೋ. ಮೆತ್ತಿಗೆ ಅತ್ತೆ ಮಾಡಿದ ಅಕ್ಕಿ ರೊಟ್ಟಿ. ಫುಲ್ ತುರ್ಕೋಬಾರ್ದು ಕಣೋ, ಡ್ರಾಮಾ. ಚಿಕ್ಕದ್ ಕೊಡ್ಬೇಕು ಅವನ್ಗೆ. ಸೂಪರ್ ಅದು. ತುರಿಕೊಂಡು ಉಡಿತಾರ ನೋಡವ. ಏನದು? ಫಿಶ್ ಹೇಳೋ. ಫಿಶ್ ಏನದು? ಫಿಶ್. ಫಿಶ್ ಯೋಚನೆ ಇಲ್ಲಿ ಫಿಶ್. ಏಯ್, ಫಿಶ್ ಹೇಳು. ಫಿಶ್ ಪಾಪ ಬೇಕು ಅಂತಾನೆ ಮಾಡ್ತಾನೆ ಪಾಪ. ಕೋಪ ಬರ್ಸ್ಬೇಡ. ಅವೆಲ್ಲ ಕರೆಕ್ಟಾಗಿ ಹೇಳೋಕ್ಕಾಗಿಲ್ಲ ನಿಜವಾಗ್ಲೂ. ಈ ರೊಟ್ಟಿ ನೋಡಿ, ಕೇಳಿಸ್ತಾ ಇದೆಯಾ? ಹಿಂಗೆ ಅಥವಾ ಕ್ರಿಸ್ಪಿಯಾಗಿ ಸಕ್ಕದಾಗಿದೆ ನಿಜವಾಗ್ಲೂ. ಹಿಂಗಿರ್ಬೇಕು. ಹುಲ್ಗಾಡಿ ಅದ್ಭುತವಾದ ಅಕ್ಕಿ ರೊಟ್ಟಿ ತಿಂದಾದ್ಮೇಲೆ ಈಗ ಒಂದು ಕಾಫಿ ಕುಡ್ಕೊಂಡು ಟೆಂಪಲ್ಗೆ ಹೋಗುವ ಸಮಯ. ಪಾಪ ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ, ಅದೇ ಟೆಂಪಲ್ಗೆ ಹೋಗ್ಬಿಡೋದಾ? ತುಳಸಿ ಸಖತ್ ಇಷ್ಟ ಆಯ್ತು ಸಾಂಗ್. ಈಗ ಪೆಟ್ರೋಲನ್ನು ಹಾಕಿಕೊಳ್ಳುವ ಸಮಯ. ಐ ಮೀನ್ ಹಾಕಿಸಿಕೊಳ್ಳೋದು ಕೇಳಕ್ಕೆ ಚೆನ್ನಾಗಿಲ್ಲ ಅದು. ಹಾಕಿಸಿಕೊಳ್ಳೋದು ಕಾರಿಗೆ ಪೆಟ್ರೋಲನ್ನು ತುಂಬಿಸಿಕೊಳ್ಳುವ ಸಮಯ. 1000 rupees petrol. 1850 ಮಾಡಿ ಸರ್. 1850. ಹೌದು, ನಮ್ಮ ಲಕ್ಕಿ ನಂಬರ್.
ನೀವೇ ಅನ್ಕೊಂಡಿರೋದಾ ಅಂತ ಹೇಳಿ. ಇಲ್ಲ ಅದು ಹಾಕಿಸ್ದಾಗೆಲ್ಲ 100 ರೂಪಾಯಿಗಿಂತ ಜಾಸ್ತಿ ಮೈಲೇಜ್ ಬರ್ತಾ ಇದೆ. ಓಕೆ ಸರ್, ಅರ್ಥ ಆಗಿಲ್ಲ. ನೀವು ನನ್ನ ದಡ್ಡಿ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀರಾ? 1000 ರೂಪಾಯಿಗಿಂತ ಜಾಸ್ತಿ ಬರ್ತಾ ಇದೆ ಹಿಂದೆ ಮೈಲೇಜ್. 1000 ರೂಪಾಯಿಗಿಂತ ಜಾಸ್ತಿ ಹಾಕಿದ್ರೆ 1000 ರೂಪಾಯಿಗಿಂತ ಜಾಸ್ತಿನೇ ಬರುತ್ತೆ ಮೈಲೇಜ್. ಎಸ್, ಯು ಆರ್ ಇಂಟೆಲಿಜೆಂಟ್ ನಾವು. ಯು ಪ್ರೂವ್ಡ್ ಯುವರ್ ಸೆಲ್ಫ್. ಯಾವ ಥರ ಕಲರ್ ಅಂದೆ? ರಾಮ ಗ್ರೀನು. ಅದು ಕಾಣಿಸ್ತದಿಲ್ಲ, ಅದು ರಾಮ ಗ್ರೀನ್ ಅಲ್ಲ, ಅದು ಆ ಕಲರು ಗ್ರೀನ್ ಕಲರ್. ಹೌದಾ? ನೀವು ನೋಡಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ. ಸೇಮ್ ಕಲರ್ ಇದೆ ಅಂತ. ಯಾವ ಕಲರ್ ಇದು? ಬ್ಲೂ ಕಲರು. ನಾನು ಹಂಗೆ ಅನ್ಕೊಂಡಿದ್ದೆ. ಬ್ರೈನ್ ಗ್ಲಿಚ್. ಈ ಬೊಟ್ಟು ಅಲ್ಲಿದ್ದು ನೆನಪಾಯ್ತಾ? ಇನ್ನು ನಿಮ್ಮ ಶರ್ಟ್ ಜೊತೆ ನಾನೇನೋ ತಗೊಂಡಿದ್ದೆ. ತೋರ್ಸು. ಓ, ಇದು ಗಂಡನ ಹತ್ರ ಪರ್ಫ್ಯೂಮ್ ತಗೋಬೇಕು ಅಂತ ಹೇಳಿದ್ರು, ಅದಕ್ಕೆ ತರಿಸ್ಕೊಂಡೆ. ನೀವು ಹಿಂಗೆ ಥರ ಡ್ರೆಸ್ ಹಾಕೊಂಡಿರೋದು ನೋಡಿ ತುಂಬ ಜನ ಏನಕ್ಕೆ ನೀವು ಪ್ಯಾಂಟ್ ಹಾಕಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೇನು ಆನ್ಸರ್ ಮಾಡ್ತೀರಾ? ಬನ್ನಿ ಬೇಗ ಲೋಕ್ಸೊಳಗೆ. ಹಾಂ, ಒನ್ ಪೀಸ್ ವೇರ್ ಅಂತಾನೆ ಬರುತ್ತೆ. ಒನ್ ಪೀಸ್ ಅಂತಾರೆ ಅದಕ್ಕೆ. ಹೊಟ್ಟೆ ಬಂದಾಗ ಹಾಂ, ಪ್ಯಾಂಟ್ ವೇರ್ ಮಾಡೋಕ್ಕಾಗಲ್ಲ, ಬಿಗಿಯುತ್ತೆ ಮಗುಗೆ ಪ್ರಾಬ್ಲಮ್. ಅಣ್ಣ, ಪ್ರಸಾದ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಪ್ರಸಾದ ಅಲ್ಲ, ಬೇರೆ ಎಲ್ಲಿಗಾದ್ರೂ ಹೋಗ್ಬೇಕಾ? ಬ್ಲಡ್ ಕೊಡಬೇಕು. ಓಕೆ, ಇವಾಗ ಹೇಳೋ ಸೌಂಡ್ ಕಮ್ಮಿ ಇದೆ. ಇದು ಒನ್ ಪೀಸ್ ಅಂತಾರೆ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕುವಂಥ ಡ್ರೆಸ್ಸು ಅಲ್ವಾ? ನಾವು ಇಲ್ಲಿ ನಿಲ್ಸಿರೋದು ಏನಕ್ಕೆ ಗೊತ್ತಾ? ಏನಕ್ಕೆ ಹೇಳಿ ಮೇಡಮ್? ನಾಳೆಯಿಂದ ಒಂದು ಟಾಸ್ಕ್ ಶುರು. ನಾಳೆಯಿಂದ ಅಲ್ಲ, ನಾಳೆ ಒಂದು ಅದು ನೀವೆಲ್ಲ ಕೇಳ್ತೀರಂತ. ನೀವೆಲ್ಲ ನಾನು ಆಕ್ಚುಲಿ ತಮಾಷೆಗೆ ಹೇಳಿದೆ, ಬಟ್ ನೀವೆಲ್ಲ ಅಷ್ಟೊಂದು ನನಗೆ ಮೋಟಿವ್ ಮಾಡ್ತಾ ಇದ್ದೀರಾ, ನನಗೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ. ಯಾವ ಚಾಲೆಂಜ್ ಹೇಳಿ? ವಾಟರ್ ಮೆಲನ್ ಚಾಲೆಂಜ್. ನಾಳೆ ಒಂದ್ ದಿನಕ್ಕೆ ಮಾತ್ರ ಪ್ರತೀಕ್ ಬಸ್ರಿ ತಗೊಂಬರ್ಲಾ? ಒಂದು ತಿನ್ನೋದಕ್ಕೆ, ಒಂದು ಹೊಟ್ಟೆಗೆ, ಅದು ಮೀನು ಹೊಟ್ಟೆ ಕಟ್ಕೊಳ್ಳೋಕ್ಕೆ. ಆಮೇಲೆ ಮಸ್ಕ್ ಮೆಲನ್ 2 ಬೇಕಲ್ವ? ಮಸ್ಕ್ ಮೆಲನ್ 2 ತಗೊಂಬರ್ತೀನಿ. ಬನ್ನಿ, ಹಂಗೆ ಹೋಗ್ಬಿಡೋಣ ಜೊತೆಗೆ. ನಾವು ನೀನು ಇಲ್ಲೇ ಇರು, ನಾವು ಓಡ್ಬೇಕು. ಪಾಪಮ್ಮ, ಯು ಹ್ಯಾವ್ ಟು ಬ್ರೇಕ್ ಸ್ಮಾಲೆಸ್ಟ್. ಹೌದಾ? ಹೊಟ್ಟೆ ನನ್ನ ಹೊಟ್ಟೆ ಎಷ್ಟಿದೆ ಅಷ್ಟು ಅಂತ ಅನ್ಕೊಳ್ಳಿ. ತಿನ್ನಕ್ಕೆ ನನ್ನ ಹೈಟಿಗೆ ನನ್ನ ಹೊಟ್ಟೆ ಜಾಸ್ತಿ. ಹೇಗೆ ಸರಿ, ಚೆನ್ನಾಗಿರೋದು ತರ್ತೀನಿ ಬಿಡು. ಓಕೆ, ಕಟ್ ಮಾಡಿ ತೋರಿಸ್ತೀನಿ. ಸ್ವೀಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಒಂದು ಕಟ್ ಮಾಡಬೇಡಿ, ಒಂಚೂರಿ ಮಾಡ್ಬಿಟ್ಟು ಒಂದು kg 25 ಅಂತೆ. ಕೊಡ್ಬೋದಲ್ವಾ? ಒಂದು ತಿನ್ನೋದಕ್ಕೆ ಅಂದರೆ 3 ಬೇಡ, 2 ಸಾಕು. ಇದೊಂದು ಕೊಟ್ಬಿಡಿ. ಬೇಡ, ಒಂದು ತಿನ್ನೋದಕ್ಕೆ, ಇನ್ನೊಂದು ಚಾಲೆಂಜ್. ಸಾಕು. ಇದನ್ನು ಚಾಲೆಂಜ್ ಆಗಿ ದೊಡ್ಡದು ನೋಡಿ, ಚಿಕ್ಕದು ತಿನ್ನೋದಕ್ಕೆ ತಗೊಂಬಂದೆ. ಆಲ್ಮೋಸ್ಟ್ 10 kg ಇದೆ. ದೊಡ್ಡದು ಒಂಚೂರು ಜಾಸ್ತಿ, ಚಿಕ್ಕದು ಒಂಚೂರು ಕಮ್ಮಿ. ಈಗ ಬ್ಲಡ್ ಕೊಡುವಂತಹ ಸಮಯ. ಯಾರಿಗೆ?
ಅಭಿಷೇಕ್ ಡಯಾ ಬಿಷಪ್ ಡಯಾಗ್ನಾಲಜಿ. ಬಿಷಕ್ ಅದು ಏನದು ಡಯಾ ಏನೋ ನಂಗೆ ಗೊತ್ತಾಗ್ತಿಲ್ಲ ಬಾಯಿ ಹೊಳ್ತಾ ಇಲ್ಲ ಡಯಾಗ್ನೋಸ್ಟಿಸ್ಟ್ ಡಯಾಗ್ನೋಸ್ಟಿಕ್ ತುಳಸಿ ಆ ಹುಡುಗರು ಅಲ್ಲಿ ಓದೋರು ಮತ್ತೆ ವಾಪಸ್ ಬಂದು ಇವರೇನ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಇದೆ ಸೊ ಇನ್ಫೆಕ್ಷನ್ ಇದೆ ಅಂತ ಅದು ಅಂತ ಅದರ ಡಾಕ್ಟರ್ ಪ್ರಕಾರ. ಸೊ ಡಾಕ್ಟರ್ ಪ್ರಕಾರ ಅಂತಂದ್ರೆ ರಿಪೋರ್ಟ್ ಪ್ರಕಾರ. ಸೊ ಇನ್ನೊಂದ್ಸರಿ ಒಂದು ವಾರ ಬಿಟ್ಬಿಟ್ಟು ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಅದು ಒಂದು ವಾರ ದಾಟಿ ಹೋಗ್ತಿದೆ ಹೌದು. ಸೊ ಈಗ ಒಂದ್ಸಲ ಚೆಕ್ ಮಾಡಿಸ್ಬಿಡೋಣ ಅಂತ ನಿನ್ನ ಕೇಳಿದ್ರಿ. ನಾ ಮಾರ್ನಿಂಗ್ ಕಂಪ್ಲೀಟ್ ಬ್ಲಡ್ ಕೌಂಟ್. ಹೌದೌದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಲ್ಲಿ ಎಲ್ಲ ಐ ಆಮ್ ಸ್ಟಿಲ್ 16 ಸ್ಟಿಲ್ 16 ಅಂತ ಹೇಳು ಕರೆಕ್ಟಾಗಿ ಏಜ್ ಹೇಳು. ಇಲ್ಲಿ ಕಟ್ ಮಾಡ್ತೀನಿ ಹೇಳು. ಏನು ಅಲ್ಲೇ ಇರೋಕ್ಕಾಗತ್ತಾ? 18 and 16 ಏಜ್ ದಾಟ್ತಾ ಇರುತ್ತೆ. ತಗೊಂಡಿಲ್ಲ ನಾವು ಕೊಡಿ ಎಲ್ಲ ಕರೆಕ್ಟ್. ಪ್ರೆಗ್ನೆನ್ಸಿ ಇದಾ? ಓ ಇಬ್ರದ್ದು ಮಾಡಿಸಿದ್ವಲ್ಲ ಪಾಪ. ಓಹೋ ಅದು ಇನ್ನೊಂದ್ಸಲ ಎಷ್ಟು ಇದಿತ್ತು ಪಾಪ ಇದು? 4,000 4,000 ಇನ್ನೂ ಜಾಸ್ತಿ ಆಗಿತ್ತು. ಇದರಲ್ಲೇ ಎಲ್ಲ ಕರೆಕ್ಟಾಗಿ ಬಂದಿತ್ತು ಪಾಪ. ಆಗಲೇ 6 ತಿಂಗಳಾಗೋಯ್ತು ಕಣೆ. ಅದೇ ತಂದೆ ಬ್ಲಡ್ ಅಲ್ಲಿ ಟೆಸ್ಟ್ ಮಾಡ್ಬೋದು ಹಂಗೆ. ನನ್ನ ಹೊಟ್ಟೆಲಿ ಇಲ್ವಲ್ಲ, ಇದ್ದಿದ್ರೆ ನಾನು ಚೆಕ್ ಮಾಡಿಸ್ಕೊತಾ ಇದ್ದೆ. ಒಂದು ನಿಮಿಷ ಅಂತ. ಒಂದೇ ಸರಿ. ಸುಮ್ಮನೆ ತಗೊಳ್ಳೋಣ. ಹಿಂಗೇನೆ ನೋಡೋದೇ ಒಂದು ಖುಷಿ. ದೇವಿ ಕಚ್ತೇನೋ ಕ್ಯೂಟಿ ಫೆಲೋಸ್ ಭಾವಣ. ಅಜ್ಜಿ ಕೈಯಲ್ಲಿ ಬೈಸ್ಕೊಂತಿದ್ಯಲ್ಲೋ, ಕೆಟ್ಟ ಹೆಸರು ತಗೊಂತ ಇದೆಯಲ್ಲ ನೀನು. ಕೆಟ್ಟ ಹೆಸರು ತಗೊಂತ ಇದೆಯಲ್ಲ. ಅಜ್ಜಿ ಹತ್ರ ಕೆಟ್ಟ ಹೆಸರು ತಗೊಳ್ತಾರೆ ಯಾರಾದರೂ? ಹಾಂ ಮೂತಿ ಎಲ್ಲ ಮಾಡ್ಕೊಂಡು ನಿದ್ದೆ ಮಾಡ್ತೀನಿ ಅಂತ ನಿದ್ದೆ ಮಾಡಿಲ್ಲ ಸರ್. ಮೆಣಸಿನ್ಕಾಯಿ ಸೇರಿಸಿ ಒಟ್ಟಿಗೆ ಹಿಂಗೆ ಸುಡ್ತಾ ಇದ್ದೀರಾ? ಕೈ ಗೊಜ್ಜು ಮಾಡ್ತಾ ಇದ್ದೀನಿ. ಕೈ ಗೊಜ್ಜು. ಓ ಚಳಿಗೆ ಹೆಂಗ ಆಯ್ತಾ ಇದೆ. ಮಸ್ತ್ ಮಲೈಕಾನ್ ಕೇಳಮ್ಮ ತುಳಸಿ. ಅಯ್ಯೋ ಅಯ್ಯೋಬ್ಬ ಎಲ್ಲಿ ರಿಮೋಟ್ ಯಾ ಇಲ್ಲ. ಹಾಂ ಬಾಗ್ಲಕ್ಕಮ್ಮ ಬಾಗ್ಲಕ್ ಹೇಳಿದ್ ಮತ್ತೆ ಕೇಳ್ತಾನೆ ನೋಡೋಣ. ಬಾಗ್ಲಕ್ಕು ಮಗ್ನೆ ಅರ್ಥ ಆಯ್ತಿಲ್ಲ.
ಆನವ್ 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 ಏ ಆನವ್ ಬಾಗ್ಲಕ್ 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 ಬುದ್ 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 ಬಂದ್ 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 ಬಾಲಕ್ 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 ಆನವ್ ಆನವ್ ಬಾಲ್ ಅಂದಿಲ್ಲ ಬಾಗ್ಲಾಕು ಅಂದಿದ್ದು ಕ್ಲೋಸ್. ಹಾಂ ಅಯ್ಯೋ ಇಲ್ಲಪ್ಪ ಆನವ್ ಅವ್ರದ್ದು ಡ್ರೆಸ್ ಚೇಂಜ್ ಆಯಿತು ಆದರೆ ಇವತ್ತು ನಿದ್ದೆ ಮಾಡಕ್ಕೆ ರೆಡಿ ಇಲ್ಲ ಸರ್ರು. ಅಯ್ಯೋ ಹೂವ ಹೂವು ಅರಳಿದ ನಿನ್ನ ಮಗವ ಕಿತ್ತಾಕದ್ನಾ ನಿಮ್ಗೆ ಹೊಡೆದ್ನಮ್ಮ ನೆನೆ ನೋಡಿದ್ರೆ ನನಗೆ ಗುರಾಯಿಸ್ತಾ ಇವತ್ತು ನಿಮ್ಗೆ ಹೊಡೆದ್ನ ಬಸ್ ಹಿಮ್ಮಿರಟ ಕಪ್ಪ ಬಂದ್ಬಿಡ್ತು ಏನೋ ನೆನ್ಸ್ಕೊಬಿಟ್ಟು ಏನು ಬಿದ್ದಿತ್ತು ಅಂತನದು ನಾನೇ ಚಿಕ್ಕ ವಯಸ್ಸಲ್ಲಿ ನಾನು ಹಿಂಗೆ ಮಾಡ್ತೀನಿ ನೋಡಿಲಿ ಎದಳಕ್ಕೆ ರೆಡಿ ಇಲ್ಲ. ವಾ ನನ್ನ ಚಿಕ್ಕ ವಯಸ್ಸು ನೆನ್ಪು ಬರ್ತೈತೆ. ಏನು ಗ್ಯಾಪ್ ಇಲ್ಲ ಪಪ್ಪ ಅಂತ ನಾನು ನಿಂಗೆ ರೋಡ್ ಮಧ್ಯೆ ಮಲ್ಕೊಂಡ್ಬಿಡ್ತಿದ್ದಂತೆ. ಕಲ್ಲಸ್ವಾಮಿ ಓಡಿ ಬನ್ನಿ ನನ್ನಪ್ಪ. ನನ್ನ ಯಾಕಪ್ಪ ಕೋಪ ಇಷ್ಟೊಂದು? ಆನವ್ ಆನವ್ ಎನಫ್ ಅಂತ ಬಾ ಹೋಗೋಣ ಬಾ. ಕಟ್ಟ ಹೋಗ್ತಾ ಇದೀನಿ ನಾನು. ಬಾ ಮತ್ತೆ ಪಾಪ ಹೋಗಿಲ್ಲ ಅಂದ್ರೆ ಮತ್ತೆ ಕೋಪಿಸ್ಕೊತಾನೆ. ಬನ್ನಿ ಕರ್ಕೊಂಡು ಈಗ ತಾನೇ ಸಮಾಧಾನ ಆಗಿದ್ದು ಅವನು. ನಂಗೆ ಹಸುವಾಗ್ತಿದೆ 2 ಗಂಟೆ ಆಯ್ತು ತಿನ್ಕೊಂಡು ಹೋಗ್ತೀನಿ. ಒಂದು ರೌಂಡ್ ಅಷ್ಟೇ ಹಿಂಗೋಗಿ ಹಿಂಗೆ ಬನ್ನಿ ಬನ್ನಿ ಪಾಪ ಸುಮ್ಮನೆ ಆಗ್ತಾನೆ ಅಳಲ್ಲ. ಅವಾಗ ಆ ಶೇಡ್ಸ್ ಕೊಡಿ, ಶೇಡ್ಸ್ ಹಾಕೊಂಡು ಕರ್ಕೊಂಡು ನನ್ನ ಮಗನ ತಗೋ ನಾವು ಶೇಡ್ಸ್ ಹಾಕೋ ತಗೋ. ಶೇಡ್ಸ್ ಹಾಕೋ ಅಲ್ಲಿ, ಶೇಡ್ಸ್ ಹಾಕೋ. ಇನ್ನೊಂದು ರೌಂಡ್ ಏನಕ್ಕೆ ಹಿಂಗೆ ಆಡ್ತೀರಾ, ಅಳಿಸ್ತೀರಾ ನನ್ನ ಮಗನ್ನ? ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರೋಕ್ಕಾಗಲ್ವಾ? ಅದೇ ಲಾಕ್ ಮಾಡೋ ಏನಿದು ಮುಖದ ನೋಡಿ ಏನಿದು ಶೇಡ್ಸ್ ಹಾಕೊಂಡು ಅಪ್ಪ ಸರಿ ಮಾಡ್ಕೊಳ್ಳೋದು ನೋಡು. ಶೇಡ್ಸ್ ಅಲ್ಲಾದ್ರೂ ಸರಿ ಮಾಡ್ಕೊಂತಲ್ಲಪ್ಪ ನೀವು. ಜೆನ್ಸಿ ಬೇಟಾ ಅಕ್ಕೋ ಸರಿ ಭಯ್ಯ ನೋಡ್ರಪ್ಪ ಆಯ್ತು.
ಬರೀ ಸಿಂಗಲ್ ವಿಡಿಯೋ ಮಾಡ್ಕೊಳ್ಳಿ ನಾನು ಏನಕ್ಕೆ ಹಿಂಗೆ ಆಡ್ತಾ ನೀನು? ಆಯಿತು, ಒಂದು ರೌಂಡ್ ಒಂದು ಚೆನ್ನಾಗಿದೆ ಅಲ್ಲ ಸ್ವೀಟಾಗಿ. ಓಕೆ, ಇವತ್ತಿನ ಮಧ್ಯಾಹ್ನದ ಊಟ ಕೈಗೊಜ್ಜು ಅನ್ನ. ಕೈಗೊಜ್ಜು ತುಂಬ ದಿನಗಳಾದಮೇಲೆ ತಿಂತಾಯಿದ್ದೀನಿ. ಸ್ಮೆಲ್ ಹೆಂಗೆ ಗಮ್ಮತ್ತಿದೆ ಗೊತ್ತಾ? ಸೂಪರ್ ಆಗಿದೆ ಕಣಮ್ಮ. ಓ, ಚಪ್ಪರ್ಸ್ಕೊಂಡು ತಿನ್ನೋ ಥರ ಐತೆ, ಚಪ್ಪರ್ಸ್ಕೊಂಡು ತಿನ್ನೋ ಥರ ಐತೆ. ಅವರಿಬ್ಬರು ನೋಡಿ ಇಲ್ಲಿ. ಸರ್ಗೆ ನಿದ್ದೆ ಬಂದು ತೂರಾಡ್ತಾ ಇದ್ದಾರೆ. ಅಕ್ಕ ಎಲ್ಲಿದ್ಯೋ ನೋಡಿ, ಸರ್ಗೆ ನಿದ್ದೆ ಬಂದು ತೂರಾಡ್ತಾ ಇದ್ದಾರೆ. ಆನ ಇಲ್ಲಿ ನೋಡಿಲಿ, ನಿದ್ದೆ ಬಂತವ. ಅಲ್ಲೇ ಮಲ್ಕೊಂಡ್ಬಿಡ್ತಾನ ಅಂತ ನೋಡಿ, ಹಂಗೆ ನೋಡ್ತಾನೆ. ತಿನ್ನು. ಉಲ್ಲವ ಅಂದ್ರೆ ಏನು? ನೋಡಿದ್ರೆ ಕಣ್ಣ ನೋಡಿ ತೇಲಿಸ್ತಾ ಇದ್ದಾನೆ. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ನಿದ್ದೆ 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 ನಿದ್ದೆ. ಮೌಲ್ಯ ಅತ್ತೆ ಎದ್ದು ಬಂದ್ರೆ ಆಚೆ. ಮೌಲ್ಯ ನಾವು ಇಬ್ಬರು ಮಲ್ಕೊಂಡಿದ್ದಾರೆ. ಮಲಗಿದ್ದಾಳೆ, ಅಲ್ಲೇ ಮಲಗಿದ್ದಾಳೆ. ಓಕೆ, ಆನವ ಮಲಗಿದ್ದಾನೆ. ಈಗ ನಾನು ಕೆಲಸ ಕೊಡ್ತೀನಿ. ಅಮ್ಮ ಅಪ್ಪ ಹೊಡ್ತೀನಿ ನಾನು. ಬೆಂಗಳೂರಲ್ಲಿ ಇವತ್ತು ಮಳೆ 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 ಮಳೆ. ಓಕೆ, ಅಲ್ಲಿ ಕೇಳಿಸಿಲ್ಲ ಅಂತಂದರೆ ಈಗ ಹೇಳ್ತೀನಿ ಕೇಳಿ. ಅಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈಗ ನನ್ನ ಕೆಲಸಗಳಿಗೆ ನಾನು ಮರಳಿ ವಾಪಸ್ ಆಗ್ತಾ ಇದ್ದೇನೆ. ನಾನು ಮಲಗಿದ್ದ, ಒಳ್ಳೆ ಮಳೆ, ಒಳ್ಳೆ ಬ್ರೀಸ್ ಇದೆ. ನನ್ನ ಮಗ ನನಗೋಸ್ಕರ ಕಾಯ್ತಾ ಇದ್ದಾನೆ ನೋಡಿ ಇಲ್ಲಿ. ಸೂಪರ್ ಅಲ್ಲ? ಸಮಯ ಈಗ 7:01. ಬ್ಲಡ್ ಚೆಕಪ್ ಮಾಡಿಸಾದ್ಮೇಲೆ ಡಾಕ್ಟ್ರಿಗೆ ತೋರಿಸ್ತಾ ಇರೋಕ್ಕಾಗತ್ತಾ? ಎಸ್, ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಡಾಕ್ಟ್ರಿಗೆ ತೋರಿಸ್ಕೊಂಡು ಬರಬೇಕು. ವೈಟ್ ಬ್ಲಡ್ ಸೆಲ್ಸ್ ಕೌಂಟ್ ಇತ್ತಲ್ಲ, ಅದಿನ್ನೂ ಕಮ್ಮಿ ಆಗಿಲ್ಲ. ಸೊ ಚೆಕ್ ಮಾಡಿಸ್ಬೇಕು ಇವತ್ತೇನಿದೆ ಅಂತ. ಡೌಟಲ್ಲೇ ನೋಡ್ತಾ ಇದ್ದಾರೆ.
ಇಲ್ಲ ಅಂತ ತೆಗಿಲ್ಲ. ಹೀರೋಯಿನ್ ಆಮೇಲೆ ನೆಕ್ಸ್ಟು ಕಾಂತಾರ 3 ಅವ್ರನ್ನೇ ಹಾಕೊಂಡ್ಬಿಟ್ರೆ. ಇಲ್ಲ ನಾನು ಓಪನಿಂಗ್ ಶಾಟಲ್ಲೇ ಬಂದು ಶೂಟ್ ಮಾಡ್ತಿದ್ದೆ. ಇಲ್ಲ ತೆಗಿಲಿಲ್ಲ, ಅವಾಯ್ಡ್ ಮಾಡಿಬಿಟ್ಟೆ. ಅವಳು ನೆಕ್ಸ್ಟ್ ಅವಳೇ ಬ್ಲಾಗರ್ ಆಗ್ತಾಳೆ ನೆಕ್ಸ್ಟ್. ಅವಳೇ ಪಾಪ ಹೇಳಿದ್ರು ಏನಂತ? ಗ್ಯಾಸ್ ಸೌಂಡ ಗ್ಯಾಸ್ ಬೇಕಾಗಿದೆ ಆಂಟಿ ಅಂತ ಅಂದ್ರ ಇವ್ನು ಟೆನ್ಷನ್ ಆಗ್ಬಿಟ್ಲು. ಅದ್ರ ಬಾಚುಳಿಯ ಮೇಲೆ ಫುಲ್ ಬಿದ್ದುಬಿಟ್ರು. ಇದು ಹೇಳಿಲ್ಲ ಅಲ್ಲ, ಹೇಳು ನಮ್ಮ ಡಾರ್ಲಿಂಗ್ಸ್ಗೆ ಇವತ್ತು ಏನಾಯ್ತು ಅಂತ. ಏನಾಯ್ತು ಗೊತ್ತಾ, ನಮ್ಮ ಅಮ್ಮ ಬಿದ್ರು. ಹಾಂ, ಅದಕ್ಕೊಬ್ರು ನಗಾಡಿದ್ರಾ? ಅವಳೇ ನಗಾಡ್ತವಳು. ನಾನು ಸೀರಿಯಸ್ ಅಮ್ಮ ಅಮ್ಮ ಅಂತ ಇದ್ದೀನಿ ಅಂತೆ. ಅದು ಬಿದ್ದಿದ್ದು ಫೋರ್ಸಿಗೆ ಅವ್ರಿಗೆ ನಗು ಬಂದ್ಬಿಡ್ತು. ಅಯ್ಯೋ ನಾನು ನೋಡಿ ಒಂಥರ ನಾಚಿಕೆ ಆಗುತ್ತೆ ಸದ್ಯ. ಬಟ್ ಏನು ಏಟಾಗಿಲ್ವಲ್ಲ ಸದ್ಯಕ್ಕೆ. ನಾಳೆ ಗೊತ್ತಾಗುತ್ತೆ ಏಟಾಗಿದೆ. ವಯಸ್ಸಾದ್ಮೇಲೆ ಬೀಳೋದಿದೆಯಾ ಗೊತ್ತಾ? ಯಪ್ಪ. ನಾನೀಗ ಮೌಲಿಯಿಂದ ರಿಪೋರ್ಟ್ ಇಸ್ಕೊಂಡು ಡಾಕ್ಟ್ರ್ ಹತ್ರ ಕೊಟ್ಟು ರಾತ್ರಿ ಊಟ ಏನು ಗೊತ್ತಾ? ಅನ್ನ ಬೇಳೆ ಸಾರು. ಈಗ ಮನೆಗೆ ಬಂದೆ. ನನಗೆ ಟೆಲ್ಕ್ ಅಂತ ಅನ್ಸಲ್ಲ ಆ ಸೌಂಡು. ನನ್ನ ಮಗನಿಗೋಸ್ಕರ ಮಾಡಿದ್ದು. ಅವ್ನು ಬರ್ತಾನೋ ಬರಲ್ವೋ ಅಂತ ಮೋಸ್ಟ್ಲಿ ಅವ್ನು ಮಲಗಿಬಿಟ್ಟಿರ್ಬೇಕು ಒಳಗಡೆ ಹೋಗಿ. ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಅವನಿಗೆ ಬಂದಿಲ್ಲ. ಈಶಾ, ಈಶಾ, ಹೇ ಬಂದ ನೋಡಿ. ಹೇ ಆಯಿಷಾ, ಬಂದೇರ ಮಗನೇ. ಇದೊಂದು ಹ್ಯಾಪಿನೆಸ್ ನನಗೆ. ಓಕೆ, ಎಲ್ಲ ಮುಗಿಸಿ ಚೆಕಪ್ ಎಲ್ಲ ಆಗಿ ಬೆಳಗಿಂದ ಸಂಜೆವರೆಗೂ ಎಲ್ಲ ಆದಮೇಲೆ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.